ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ರೋಡಲ್ಲೇ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾವು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದಕ್ಕೋಸ್ಕರ ವಿಡಿಯೋ ಮಾಡ್ತೀನಿ. ಅಲ್ಲಿ ಮನೆ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ, ಬಟ್ ಅದಾಗಲಿಲ್ಲ. ಸೊ ಇವಾಗ ರೋಡಲ್ಲೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಾನು ನಮ್ಮ ಅಕ್ಕ ಅವರೆಲ್ಲರೂ ಹೋಗ್ತಾ ಇದ್ದೀವಿ. ನಮ್ಮ ಬೇಬು, ನಮ್ಮ ಅಕ್ಕ, ಏನು ನೋಡೆ ಎಲ್ಲರೂ ನಾನು ಹುಡುಕೋ ಥರ ಆಗ್ಬಿಟ್ಟಿದ್ದೆ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ನಾವು ಆಲ್ರೆಡಿ. ಮನೆಯಿಂದ ಎಷ್ಟು 1 ಕಿಲೋಮೀಟ್ರ್ ಆಯಿತು ನಾವು ಬಂದು ವಾಕ್ ಮಾಡ್ಕೊತಾ ಬರ್ತಾಯಿದ್ದೀವಿ. ಇನ್ನೂ ದೇವಸ್ಥಾನದ ಹತ್ರ ಹೋಗಿಲ್ಲ, ಇವಾಗ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಏನು ಪೂಜೆ ಏನು ಅಂತೆಲ್ಲ ಹೇಳ್ತೀನಿ. ಇಲ್ಲ ಇವಾಗಲೇ ಹೇಳ್ಬಿಡ್ಬೇಕು, ಅಲ್ಲಿ ಹೋದ್ಮೇಲೆ ಮತ್ತೆ ದೇವಸ್ಥಾನದ ಹತ್ರ ಆಗಲ್ಲ. ಹೇಳು, ಏನು ಪೂಜೆ ಇವತ್ತು? ಅಂದರೆ ಕಾರ್ತಿಕ ಮಾಸದಲ್ಲಿ ಬರೋ ಕಾರ್ತಿಕ ಹುಣ್ಣಿಮೆ ಅಂದರೆ ಅತ್ಯಂತ ವಿಶೇಷವಾದದ್ದು. ಈ ದಿನ ನಾವು 365 ದೀಪನ ಅಂದರೆ ಅರ್ಲಿ ಮಾರ್ನಿಂಗ್ ಆಗಲಿ ಇಲ್ಲ ಆಗಿಲ್ಲ ಅಂದರೆ ಸಂಜೆ ಆದರೂ ಹಚ್ಬೋದು. ತುಂಬ ಒಳ್ಳೆಯದು, ವಿಶೇಷವಾದದ್ದು. ಸೊ ಅದಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅರ್ಲಿ ಮಾರ್ನಿಂಗ್. ಓಕೆ, ಗೊತ್ತಾಯ್ತಲ್ಲ, ನಮ್ಮ ಬೇಬು ಹೇಳಿದ್ದು ಕೇಳಿಸ್ಕೊಂಡ್ರಲ್ಲ. ಸೊ ಅದಕ್ಕೋಸ್ಕರ ದೀಪ ಹಚ್ತಾ ಇದ್ದೀವಿ. 3 ಜನನೂ ಹಚ್ತಾ ಇದ್ದೀವಿ ನಾವು ದೀಪ. ಸೊ ಅಲ್ಲಿ ಹೋದ್ಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರ್ರಿ ವಿಡಿಯೋನ. ಫೈನಲಿ ನಾವು ದೇವಸ್ಥಾನದ ಹತ್ರ ಬಂದ್ರಿ. ಫುಲ್ ಸಿಕ್ಕಾಪಟ್ಟೆ ಜನ ಇದ್ದರು. ಎಲ್ಲೂ ಕೂಡ ಜಾಗನೇ ಸಿಕ್ಕಿಲ್ಲ ನಮಗೆ. ಎಷ್ಟೊತ್ತಾದರೂ ಹೊತ್ಕಾದ್ರಿ, ಅಷ್ಟು ಅಲ್ಲಿವರೆಗೂ ಸಿಕ್ಕಲೇ ಇಲ್ಲ. ಆಮೇಲೆ ಬೆಳಕೆ ಆಗೋಯ್ತು ಒಂದು ಸ್ವಲ್ಪ ಹೊತ್ತಿಗೆ ಅಷ್ಟು. ಆಮೇಲೆ ನಮಗೆ ಜಾಗ ಸಿಕ್ಕಿದ್ದು. ಅಲ್ಲಿವರೆಗೂ ಕೂಡ ಇದೇ ಥರ ನಿಂತ್ಕೊಂಡೇ ಇದ್ರಿ ನಾವು. ಎಲ್ಲೂ ಸಹ ಕೂರಕ್ಕೂ ಆಗ್ತಾಯಿದ್ದಿಲ್ಲ, ಎಲ್ಲೂ ಸಹ ಪೂಜೆ ಸಹ ಮಾಡ್ಕೊಳಕ್ಕೆ ಆಗ್ತಾಯಿದ್ದಿಲ್ಲ ನಮಗೆ. ಆಮೇಲೆ ನಮಗೊಂದು ಸ್ವಲ್ಪ ಜಾಗ ಸಿಕ್ತು. ನೋಡಿ, ಇದು ನನ್ನ ದೀಪ, ಇದು ನಮ್ಮ ಮಕ್ಕಳು, ಜನ ಜನ ಜನ. ಬೇಗ ಪೂಜೆ ಮಾಡಿಕೊಂಡು ದರ್ಶನ ಮಾಡಿಕೊಂಡು ಬೇಗನೆ ಬಂದುಬಿಟ್ರಿ ನಾವು ಆಚೆ. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಆಯಿತು. ಸೊ ಇವಾಗ ದೇವಸ್ಥಾನ ಬಿಟ್ಟು ಬರ್ತಾ ಇದ್ದೀವಿ. ತುಂಬ ಜನ ಇದ್ದರು, ವೀಡಿಯೋ ಮಾಡೋಕ್ಕಾಗಿಲ್ಲ. ನನ್ನನ್ನು ನಾನು ವೀಡಿಯೋ ಮಾಡ್ಕೊಳಕ್ಕಾಗಿಲ್ಲ. ವೀಡಿಯೋ ಆಯಿತು, ಅಲ್ಲೆಲ್ಲ ವೀಡಿಯೋ ಮಾಡ್ಕೊಂಡಿದ್ದೀನಿ. ಬಟ್ ತುಂಬ ಜನ, ಮತ್ತು ಈ ರೋಡಲ್ಲಿ ಮಾತಾಡೋದು ತುಂಬ ಕಷ್ಟ. ಗಾಡಿಗಳು ಅದು ಇದು ಎಲ್ಲ ಬರ್ತಾ ಇರುತ್ತೆ. ತುಂಬ ಕಷ್ಟ ಆಗುತ್ತೆ ವೀಡಿಯೋ ಮಾಡೋಕ್ಕೆ. ವಾಯ್ಸ್ ಸಹ ಕೇಳಿಸೋಲ್ಲ. ಇವಾಗ ನಾವು ಮನೆಗೆ ಹೋಗ್ತಾ ಇದ್ದೀವಿ. ಅವ್ರದೇ ಒಂದು ಮಾತು, ನನ್ನ ಫೋನಲ್ಲಿ ನಾನು ಆರಾಮಾಗಿದ್ದೀನಿ. ಅವ್ರವ್ರು ಮಾತಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ನಾನು ನನ್ನ ಪಾಡಿಗೆ ನಾನು ಹೋಗ್ತಾ ಇದ್ದೀನಿ. ಇವಾಗ ಮನೆಗೆ ಬಂದು ಸುಮ್ಮನೆ ಕೂತಿದ್ದೀವಿ. ಅಡುಗೆ ಆಗ್ತಾಯಿದೆ, ತಿನ್ಬೇಕು. ಇವಾಗ ಹೊಟ್ಟೆ ಹಸಿತೈತೆ. ಬೆಳಗ್ಗೆ ಬೇಗ ಎದ್ದಿರೋದಕ್ಕೆ ಒಂದು 4ಗೇನೆ ಎದ್ದಿರ್ಬೇಕು. 4ಗೆ ಎದ್ದು ಸ್ನಾನ ಮಾಡಿಕೊಂಡು ಮನೆಯೆಲ್ಲ ಪೂಜೆ ಮಾಡಿ ಆಮೇಲೆ ನಾವು ದೇವಸ್ಥಾನಕ್ಕೆ ಹೋಗಿದ್ದು. ಅಲ್ಲಿ ಹೋದ್ಮೇಲೆ ತುಂಬ ಜನ ಇದ್ದರು. ನಾವು ಬೇಗ ಹೋಗ್ಬೇಕಾಗಿತ್ತು ಅನಿಸ್ತು. ಏನು ಮಾಡೋಕ್ಕಾಗುತ್ತೆ, ಎಲ್ಲರೂ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬೇಗ ಹೋಗಿದ್ದಾರೆ, ನಾವು ಸ್ವಲ್ಪ ಲೇಟಾಗಿ ಹೋಗಿದ್ದೀವಿ ಅಷ್ಟೇ. ಇವಾಗ ಬಂದು ಸುಮ್ಮನೆ ಕೂತಿದ್ದೀವಿ. ಟಿಫನ್ ಆದರೂ ತಿನ್ಬೇಕು. ಟಿಫನ್ ಇವಾಗ ಟೈಮ್ ಬಂದು 7 ಗಂಟೆ. ಬೇಗನೆ ಟಿಫನ್ ಆಗುತ್ತೆ. ನಮ್ಮ ಮನೇಲಿ ಮಾಡಿಬಿಡ್ತೀವಿ.